ನಮ್ಮ ಸಿನಿಲೋಕ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಕನ್ನಡ ಚಿತ್ರರಂಗದಲ್ಲಿ ಬೆಳೆಯುತ್ತಿರುವ ನಟಿ ಶ್ವೇತಾ ಅರೆಹೊಳೆ. ಇವರು ಇದಾಗಲೇ ಕಾಂತಾರ 1, ವೀರಚಂದ್ರಹಾಸ, ಹರೀಶ ವಯಸ್ಸು 36 ಹಾಗೂ ಮಗನೇ ಮಹಿಷ ಸಿನಿಮಾದಲ್ಲಿ ಅಭಿನಯಿಸಿದ್ದು, ಇದೀಗ ಇವರ ಅಭಿನಯದ ಸಾರಂಗಿ ಸಿನಿಮಾ ಬಿಡುಗಡೆಗೊಂಡಿದೆ. ಮಂಗಳೂರಿನ ಬಿಗ್ ಸಿನಿಮಾಸಲ್ಲಿ ಈ ಸಿನಿಮಾದ ಪ್ರದರ್ಶನ ಏರ್ಪಡಿಸಲಾಗಿತ್ತು. ಬನ್ನಿ, ಸಿನಿಮಾ ನೋಡಿದ ಪ್ರೇಕ್ಷಕರು ಸಿನಿಮಾದ ಬಗ್ಗೆ ಏನು ಅಭಿಪ್ರಾಯ ಹೇಳುತ್ತಾರೆ ಅನ್ನೋದನ್ನು ನೋಡಿಕೊಂಡು ಬರೋಣ. ನಾನು ಫುಲ್ ಪಿಕ್ಚರ್ ನೋಡಿದೆ. ನನಗೆ ಫಸ್ಟ್ ಸ್ವಲ್ಪ ಹೆದರಿಕೆ ಆಯಿತು, ಬಟ್ ತುಂಬ ಚೆನ್ನಾಗಿದೆ ಪಿಕ್ಚರ್. ರಿಯಲಿ ವೆರಿ ಗುಡ್. ಥ್ಯಾಂಕ್ ಯು. ಇಟ್ಸ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಆಲ್ ಟುಗೆದರ್ ಇಟ್ಸ್ ಎ ಡಿಫ್ರೆಂಟ್ ಟೈಪ್ ಆಫ್ ಸ್ಟೋರಿ. ಒಂಥರ ನಿಗೂಢವಾದಂತಹ ಒಂದು ಕಥೆಯನ್ನು ತಗೊಂಡಿದ್ದಾರೆ. ಅತ್ಯಂತ ಕಡಿಮೆ ಸಂಖ್ಯೆಯ ಕಲಾವಿದರು ಮತ್ತು ತಾಂತ್ರಿಕ ಇವರು. ನನಗೆ ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳಿಲ್ಲ, ಆದರೆ ನಿಜವಾಗಿಯೂ ಈ ಪ್ರಕಾರದಲ್ಲಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಕಾಣುತ್ತೆ. ಯಾಕೆಂದರೆ ಟೆಕ್ನಿಕಲಿ ಯಾವ ಮಿಸ್ಟೇಕ್ಗಳು ಗೊತ್ತಾಗಲ್ಲ. ಇನ್ನೂ ನಮ್ಮ ಹೀರೋಯಿನ್ ಇಬ್ಬರು ಸೂಪರ್, ಅವ್ರ ಬಗ್ಗೆ ಏನು ಮಾತಾಡಲಿಕ್ಕೆ ಇಲ್ಲ. ಬಟ್ ಕತೆ ಬಹಳ ಚೆನ್ನಾಗಿ ದುಡಿಸ್ಕೊಂಡಿದ್ದಾರೆ, ನಿಗೂಢವಾಗಿದೆ. ಪ್ರೇಕ್ಷಕ ಸುಮ್ಮನೆ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಕೂತ್ಕೊಳ್ಳೋದಲ್ಲ, ಅವನ ತಲೆಯಲ್ಲಿ ಅದ್ರ ಬಗ್ಗೆ ಯೋಚಿಸೋದಕ್ಕೆ ಅವಕಾಶ ಇದೆ. ಇಟ್ ವಾಸ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ನಮಗೆ ಅವಕಾಶ ಸಿಕ್ಕಿದ್ದಕ್ಕೆ ನಾನು ಅವ್ರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಶ್ವೇತಾ ಮತ್ತು ಆ ಹೀರೋ ಇಬ್ಬರಿಗೂ ಕೂಡ ವಿಶೇಷವಾದ ಧನ್ಯವಾದ. ನಿರ್ದೇಶಕರಿಗೆ ಹ್ಯಾಟ್ಸ್ ಆಫ್. ಚೆನ್ನಾಗಿತ್ತು, ಡಿಫ್ರೆಂಟ್ ಆಗಿತ್ತು. ಅಂದರೆ ಪದೇ ಇದು ಮುಂದೆ ಹೀಗೆ ಆಗ್ತದೆ ಅಂತ ಭಾವಿಸ್ಕೊಳ್ಳುವಾಗ ಇನ್ನೆಂಥದೋ ಒಂದಾಗೋದು. ಸತ್ಯವೋ ಸುಳ್ಳೋ, ಭ್ರಮೆಯೋ, ಕನಸು. ಹೀರೋಗೆ ಎಷ್ಟು ಕನ್ಫ್ಯೂಷನ್ ಆಯಿತು, ನೋಡುವವರಿಗೂ ಅಷ್ಟೇ ಕನ್ಫ್ಯೂಷನ್ ಆಯಿತು. ಏನಾಗ್ತದೆ ಒಂಥರ ಕುತೂಹಲ, ಸಸ್ಪೆನ್ಸ್, ರೋಚಕತೆ ಮತ್ತೊಂದು ಒಳ್ಳೆ ಸಂದೇಶ. ಅವಳು ಈಗೊಂದು 50 ವರ್ಷ ಆದ ನಂತರ ಇದನ್ನು ಮಾಡ್ತಿದ್ದಾಳೆ ಅಂತ ಕೊನೆಯಲ್ಲಿ ಗೊತ್ತಾಗ್ತದೆ. ಈ 50 ವರ್ಷಗಳಿಂದ ಅವಳು ಒಬ್ಬ ಒಳ್ಳೆಯವರಿಗಾಗಿ ಹುಡುಕ್ತಿದ್ದ ಒಂದು ಕಾಲಘಟ್ಟ ಅಥವಾ ಒಂದು ಸಂದರ್ಭ ನಮ್ಮಲ್ಲಿ ಒಳ್ಳೆತನ ಎಷ್ಟು ಮಾಯ ಆಗಿದೆ, ನಾವು ಎಲ್ಲರೂ ಆಲೋಚನೆ ಮಾಡಬೇಕಾದ ಸಂಗತಿ. ಒಬ್ಬ ಒಳ್ಳೆಯವ ಸಿಗದೇ ಆಗೋದು, ಒಬ್ಬ ಪುಣ್ಯಾತ್ಮ ಸಿಗದೇ ಆಗೋದು. ಈಗ ಇವನು ಇನ್ನೂ 30 ವರ್ಷದಿಂದ ಇವನು ಕಾಯ್ತಿದ್ದಾನೆ, ಇನ್ನೊಬ್ಬ ಪುಣ್ಯಾತ್ಮ ಸಿಗಬೇಕು, ಅಥವಾ ಪಾಪಾತ್ಮ ತನ್ನ ಹೊರೆಯನ್ನು ಹೊತ್ತುಕೊಳ್ಳುವ, ಅಥವಾ ಒಳ್ಳೆಯವನು ಸಿಕ್ಕಿದ್ರೆ ಇಬ್ಬರಿಗೂ ಮುಕ್ತಿ. ಇದೊಂದು ಬಹಳ ಒಳ್ಳೆಯ ಸಂದೇಶ ಅಂತ ಅನ್ನಿಸ್ತು. ಡಿಫ್ರೆಂಟ್ ಒಂಥರ, ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ ಈ ಥರ ಇರ್ಬೋದು ಅಂತೇಳಿ. ಬಾಕಿದ್ದೆಲ್ಲ ಈಗ ಪಿಕ್ಚರ್ ನೋಡುವಾಗ ಅದೆಲ್ಲ ಕೆಲವು ಸ್ಪೀಡ್ ಅಲ್ಲ, ಸ್ವಲ್ಪ ಸ್ಲೋ ಆಗಿ ಓವರಾಲ್ ಒಳ್ಳೆದಿತ್ತು. ಬೆಸ್ಟ್. ಥ್ಯಾಂಕ್ ಯು. ಭಾರಿ ಒಳ್ಳೆ ಒಂದು ಮೂವಿ. ಅಂದರೆ ಅದರಲ್ಲಿ ವ್ಯಾಲ್ಯೂ ಇತ್ತು, ಒಂದು ಲಾಸ್ಟ್ ತನಕ ಒಂದು ಒಳ್ಳೆ ವ್ಯಾಲ್ಯೂ. ಸೂಪರ್. ಅದ್ರ ಜೊತೆಗೆ ಒಂದು ಬಹಳ ಚೆನ್ನಾಗಿ ಮುನಿಗಳ ಒಂದು ಕಥೆಯನ್ನು ಕೂಡ ಲಿಂಕ್ ಮಾಡಿರೋದ್ರಿಂದ ನಿಗೂಢತೆಯನ್ನು ಉಳಿಸ್ಕೊಂಡಿದ್ದಾರೆ. ಸೊ ಅಲ್ಟಿಮೇಟ್ಲಿ ನನಗೆ ಈಗ ಅನ್ನಿಸ್ತಾ ಇರೋದು ಅಂತ ಅಂದರೆ, ಎಂತಹ ಕ್ರೈಸಿಸ್ ಸಂದರ್ಭದಲ್ಲೂ ಮನುಷ್ಯನ ಕಡೆಗೂ ಅವನ ಲೋಭ ಹೇಗೆ ಪೈಶಾಚಿಕವಾದ ಗುಣ ತೋರಿಸುತ್ತೆ ಅನ್ನೋದನ್ನು ಬಹಳ ಚೆನ್ನಾಗಿ ಅಲ್ಲಿ ತಂದಿದ್ದಾರೆ. ಮೂವಿ ತುಂಬ ಒಳ್ಳೆ ಇತ್ತು. ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಡಬಲ್ ಟ್ರಿಬಲ್ ಸಸ್ಪೆನ್ಸ್ ಥ್ರಿಲ್ಲರ್ ಎಲ್ಲ ಒಳ್ಳೆ ಇತ್ತು. ಮತ್ತು ನಮ್ಮ ಶ್ವೇತನ ಆ್ಯಕ್ಟಿಂಗ್ ಬಗ್ಗೆ ಮಾತಾಡಲಿಕ್ಕೆ ಇಲ್ಲ. ಸೊ ಸಖತ್ತಾಗಿ ಮಾಡಿದ್ದಾಳೆ. ಮತ್ತು ಒಂದು ಮೆಸೇಜ್ ಇತ್ತು, ಅತಿ ಆಸೆ ಗತಿಗೇಡು ಅಂತೇಳಿ. ಸೊ ಯಾವತ್ತೂ ದುರಾಸೆ ಪಡಬಾರ್ದು. ಜೀವನದಲ್ಲಿ ಎಷ್ಟಿದೆ, ಹೇಗಿದೆ, ಅದರಲ್ಲಿ ನಾವು ಎಷ್ಟು ಖುಷಿಯಾಗಿರ್ಬೋದು ಅಂಥೇಳಿ ಒಂದು ಮೆಸೇಜ್ ಇದೆ. ಸೊ ಆ ಮೆಸೇಜನ್ನು ಅರ್ಥ ಮಾಡಿಕೊಂಡು ಫಿಲ್ಮ್ ನೋಡಿದಾಗ ಇನ್ನೂ ಚೆನ್ನಾಗಿ ಕಾಣಿಸ್ತದೆ. ಸೊ ಎಲ್ಲರೂ ನೋಡಿ ಅಂತ ಹೇಳ್ಬೋದೇನು ಅಷ್ಟೇ. ಒಳ್ಳೆ ಮೆಸೇಜ್ ಇತ್ತು. ಆಸೆ ಇರಬೇಕು, ಅತಿ ಆಸೆ ಇರಬಾರ್ದು ಅನ್ನೋದು ಒಂದು ಸ್ಟೋರಿ ಇತ್ತು. ಚೆನ್ನಾಗಾಗಿದೆ ಮೂವಿ, ನೋಡ್ಬೋದು. ಚೆನ್ನಾಗಾಗಿದೆ, ಎಲ್ಲ ಒಳ್ಳೆ ಆಗಿದೆ ಮಾಡಿದ್ದೆಲ್ಲ ಅಷ್ಟೇ. ಮತ್ತು ಒಂದು ಒಳ್ಳೆಯ ಚಿತ್ರೀಕರಣ. ಇನ್ನು ಮುಂದಕ್ಕೆ ಇವರಿಗೆ ಇನ್ನಷ್ಟು ಒಳ್ಳೆಯ ಆಪರ್ಚುನಿಟಿ ಸಿಕ್ಕಿ ಇವರು ಯಶಸ್ವಿಯಾಗಿ ಮುಂದೆ ಬರಲಿ ಅಂತ ಒಂದು ಶುಭ ಹಾರೈಸ್ತೇನೆ. ಚೆನ್ನಾಗಿ ಮೂಡಿ ಬಂದಿದೆ ಚಿತ್ರೀಕರಣ. ಚೆನ್ನಾಗಿತ್ತು. ನನಗೆ ತುಂಬ ಇಷ್ಟ ಆಗಿದ್ದು ಕತೆ. ಅವಳು ಒಂದು ಡಾನ್ಸರ್ ಆಗಿ ಇವತ್ತು ಈ ಮಟ್ಟದಲ್ಲಿ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾಳೆ ಅನ್ನುವ ಒಂದು ನಿರೀಕ್ಷೆ ಇರಲಿಲ್ಲ. ಒಳ್ಳೆಯ ನಟಿ ಅನ್ನೋದು ಗೊತ್ತಿತ್ತು, ನಾಟಕದಲ್ಲೆಲ್ಲ ಮಾಡಿದ್ಲು. ಸ್ಕ್ರೀನ್ ಮೇಲೆ ಹೇಗೆ ಬರ್ಬೋದು ಅನ್ನೋದು ನಮಗೊಂದು ಹೊಸ ಪ್ರಯತ್ನ. ಮತ್ತು ನಿರ್ದೇಶಕರ ಅವಳ ಪ್ರತಿಭೆಯನ್ನು ಹೊರತರುವುದರಲ್ಲಿ ನಿರ್ದೇಶಕರು ಮಾಡಿದ ಪ್ರಯತ್ನ ನಮಗೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಮತ್ತು ಒಟ್ಟಿಗೆ ಇರುವ ನಟರು ಕಾರ್ತಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಟ್ಟು ಇಬ್ಬರದ್ದೇ ಪ್ರಯತ್ನ ಇಡೀ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಬಂದಿದೆ ಅಂತ ನನಗನ್ನಿಸ್ತದೆ. ಆ ಬಗ್ಗೆ ಹೆಮ್ಮೆ ಅನ್ನಿಸ್ತಾ ಇದೆ. ಇಬ್ಬರ ಪ್ರಯತ್ನ ಇರ್ಬೋದು, ಅದರ ಹಿಂದೆ ಪಟ್ಟ ಶ್ರಮ ನಿಮ್ಮದು ಹೆಚ್ಚಿಗಿದೆ. ಅದರ ಬಗ್ಗೆ ಒಂದೆರಡು ಮಾತು.
ಹಾಗೇನಿಲ್ಲ, ನಾವು ಪೇರೆಂಟ್ಸ್ ಆಗಿ ನಮ್ಮ ಮಕ್ಕಳು ಯಾವ ದಾರಿಯಲ್ಲಿ ಹಿಡಿದು ಹೋಗ್ತಾರೆ ಅದನ್ನು ಪ್ರೋತ್ಸಾಹ ಮಾಡೋದು ನಮ್ಮ ಕರ್ತವ್ಯ ಅಂತ ನಾವು ಅಂದ್ಕೊಂಡಿದ್ದೇವೆ. ಆ ಹಿನ್ನೆಲೆಯಲ್ಲಿ ಅದನ್ನು ಮಾಡಿದ್ದೇವೆ ಅಷ್ಟೇ. ಮತ್ತೇನಿದ್ರೂ ಅದು ಇಡೀ ತಂಡಕ್ಕೆ ಸಲ್ಲಬೇಕಾದ ಕ್ರೆಡಿಟ್, ನಮ್ಮದು ಅದರಲ್ಲಿ ಏನಿಲ್ಲ ಅಂತ ನಾನು ತುಂಬ ನಮ್ರತೆಯಿಂದ ಹೇಳ್ತೇನೆ. ಖುಷಿ ಆಯಿತು ಮಗಳ ಫಿಲ್ಮ್ ನೋಡಿ. ಎಣಿಸಿರಲಿಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ, ಯಾಕಂದರೆ ಶೂಟಿಂಗಿಗೆ ಹೋದಾಗ ಹೇಳ್ತಾ ಇದ್ಲು ಅವಳು ಹಾಗೆ ಹೀಗೆ ಅಂತ. ಆ ಕಾಡಲ್ಲಿ ಇದು ಮಾಡ್ಕೊಂಡು ಒದ್ದಾಡ್ಕೊಂಡು ಮಾಡಿದ್ದಾಳೆ. ಅವರು ಒಂದು ಅವಕಾಶ ಕೊಟ್ಟರು, ತುಂಬ ಚೆನ್ನಾಗಿ ಬಂದಿದೆ, ಖುಷಿ ಆಯ್ತು ನೋಡಿ. ಇವತ್ತು ನಮ್ಮ ನಂದಗೋಕುಲ ತಂಡದ ನಿರ್ದೇಶಕಿ ಆದಂಥ ಶ್ವೇತಾ ಅರೆಹೊಳೆ ಅವರಿದ್ದಾರೆ. ಹಾಗೆ ಅವರ ತಂಡದ ಎಲ್ಲರೂ ಇದ್ದೆ, ನಾನು ಸಹ ಇದ್ದೇನೆ. ಹಾಗಾಗಿ ನಮ್ಮ ತಂಡದ ಒಬ್ಬರು ನಮ್ಮ ಸಾರಂಗಿ ಮೂವಿಯನ್ನು ನೋಡಿದವರು ಮಾತಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಸಾರಂಗಿ ಒಂದು ಡಿಫ್ರೆಂಟ್ ಝೋನ್ ಮೂವಿ ಅಂತ ಹೇಳ್ಬೋದು. ನಮ್ಮದು ಕಮರ್ಷಿಯಲ್ ಮೂವಿ ಅಥವಾ ಕಾಮಿಡಿ ಹಾಗೆ ಇಲ್ಲ, ಡಿಫ್ರೆಂಟ್ ಇದೆ. ಇದೊಂದು ಥಿಯೇಟರ್ ಬೇಸ್ ಅದು ಮೂವಿ. ಇದರಲ್ಲಿ ಆ್ಯಕ್ಚುಲಿ ಹೇಳಬೇಕಂದ್ರೆ ಒಂದು ಒಳ್ಳೆ ಮೆಸೇಜ್ ಇದೆ. ನಮ್ಮದು ಈಗದು ಹೇಗೆಲ್ಲ ಅಂದರೆ ಮನಸ್ಥಿತಿಯವರೆಲ್ಲ ಇದ್ದಾರೆ ಅದನ್ನು ಒಂದು ಇನ್ವಾಲ್ವ್ ಆಗಿದೆ. ಯಾವ ಯಾವ ಟೈಪ್ ಇದು ಮನಸ್ಥಿತಿಯವರು ಇದ್ದಾರೆ, ಹೇಗೆ ಅದು ಕರ್ಮ ಎಲ್ಲ ಈಗ ಹೇಳ್ತೇವಲ್ಲ ಕರ್ಮ ರಿಟರ್ನ್ಸ್, ಹಾಗೆಯೇ ಅದರದ್ದೊಂದು ಸ್ಟೋರಿ ಅದರಲ್ಲಿ ಉಂಟು. ತುಂಬ ಡಿಫ್ರೆಂಟ್ ಆಗಿದೆ. ನಾನು ನೋಡಿದ್ರಲ್ಲಿ ಇದೊಂದು ಡಿಫ್ರೆಂಟ್ ಮೂವಿ, ತುಂಬ ಒಳ್ಳೆಯದಿತ್ತು. ಅದು ಸಹ ನಮ್ಮ ಟೀಮ್ನವರು ಅದರದ್ದು ಮೇನ್ ಲೀಡ್ ರೋಲ್ ಮಾಡಿದ್ದಾರೆ ಅಂತ ಹೇಳಿ ತುಂಬ ಖುಷಿ ಆಗ್ತದೆ. ಹೆಚ್ಚಾಗಿ ಹೇಗೆ ಅನ್ನಿಸ್ತಿತ್ತು ಅಂದರೆ ಅವರೀಗ ಇರಲಿಲ್ಲ, ಅಂದರೆ ನೀವು ಕೆಲವರು ಇರಲಿಲ್ಲ, ಅವ್ರು ಬಂದು ಆ ಶೂಟಿಂಗ್ ಮುಗಿಸ್ಕೊಂಡು ಬಂದ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಳ್ತಿದ್ರು. ಅಲ್ಲಿತ್ತು, ಆ ಕಾಡಲ್ಲಿತ್ತು, ಹಾಗೆ ಇತ್ತು. ಅದು ಶೇರ್ ಮಾಡ್ಕೊಳ್ಬೋದಾ ಯಾರ ಹತ್ರದ್ದು? ಪೃಥ್ವಕ್ಕ ಇಲ್ಲಿ ಎಕ್ಸ್ಪೀರಿಯನ್ಸ್ ಅವಳದ್ದು ನಾನು ಹೇಳ್ಬೇಕಂದ್ರೆ ಫಸ್ಟ್ 3 days ಶೂಟಿಂಗ್ ಅವಳ ಜೊತೆ ನಾನು ಸಹ ಹೋಗಿದ್ದೆ. ಅಲ್ಲಿ ಎಷ್ಟು ಕಾಂಪ್ಲಿಕೇಶನ್ಸ್ ಇತ್ತು ಅಂತ ನಾನು ನೋಡಿದ್ದೇನೆ. ಪರ್ಟಿಕ್ಯುಲರ್ ಆಗಿ ಆ ಪರ್ಟಿಕ್ಯುಲರ್ ಸೀನ್, ಅದೇನು ಮೂವಿಯಲ್ಲಿ ಶೂಟಿಂಗ್ ಆಗಿದೆ ಅದು ಒರಿಜಿನಲ್ ಲೊಕೇಶನ್, ಯಾವುದು ಸಹ VX ಆರ್ ಈಗಿದು AI ಎಡಿಷನ್ ಅಲ್ಲ. ಸೊ ಅವಳ ಎಕ್ಸ್ಪೀರಿಯನ್ಸ್ ಅವಳು ಶೇರ್ ಮಾಡಿದ ಪ್ರಕಾರ ಅಲ್ಲಿಗೆ ಹೋಗಿ ಬಂದ ಮೇಲೆ ಬೇರೆಯೇ ಶ್ವೇತನ ನೋಡ್ತಿದ್ವಿ ನಾವು. ನಾನು ಅವಳದ್ದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಹೇಳ್ತೇನೆ. ಅವಳು ಹೇಳಿದ್ದು ಅದು ಡಿಗ್ ಮಾಡೋ ಸೀನ್ ಇದೆ ಅಲ್ಲ, ಅವಳನ್ನು ಅಲ್ಲಿಗೆ ಹೋಗಿ ಬಂದ ಮೇಲೆ ಹೇಳಿದ್ಲು, ನನ್ನ ಉಗುರಲ್ಲಿರುವ ಕಸ ಇನ್ನೂ ಸಹ ಹೋಗಲಿಲ್ಲ, 1 ವಾರ ಆದರೆ ಸಹ ಹೋಗ್ತಾಯಿಲ್ಲ, ಇದು ಯಾವಾಗ ಹೋಗ್ತದೆ ನೋಡಬೇಕು ನಾನು ಅಂತ. ಎಲ್ಲರಿಗೂ ನಮಸ್ಕಾರ. ಸಾರಂಗಿ ಚಿತ್ರ ನಂದು ಸೆಕೆಂಡ್ 3rd ಫಿಲ್ಮ್ ಅಷ್ಟೇ. ಸೊ ನನಗೆ ನಮ್ಮ ಇಡೀ ಟೀಮ್ ನಾವು ಬರೀ 7 ಜನ ಸೇರಿ ಒಂದು ಫಿಲ್ಮ್ ಮಾಡಿರೋದು. ಸೊ ತುಂಬ ಸ್ಪೆಷಲ್ ಎಕ್ಸ್ಪೀರಿಯನ್ಸ್. ಅದು ಕೂಡ ಹೊರನಾಡಿನಲ್ಲಿ ನಡೆದಿತ್ತು. ಹೊರನಾಡಿನ ಅನ್ನಪೂರ್ಣೇಶ್ವರಿಯ ಆ ಮಡಿಲಿನಲ್ಲಿ ನಡೆದಂತಹ ಈ ಒಂದು ಇಡೀ ಪ್ರೊಸೆಸ್ ತುಂಬ ಚೆನ್ನಾಗಿತ್ತು. ಸೊ ಬೇರೆ ಬೇರೆ ವಿಷಯಗಳನ್ನು ಅಲ್ಲಿ ಕಲಿತೆ. ಒಳ್ಳೆ ನೇಚರಲ್ಲಿ ಜೀಪಲ್ಲಿ ಹೋಗಿ ಬಂದು ಆ್ಯಕ್ಟಿಂಗ್ ಎಲ್ಲ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಇಡೀ ಫಿಲಮ್ ಒಂದೇ ಸೀರೆಯಲ್ಲಿ ಮುಗಿಸಿದ್ದೇನೆ. ಸೊ ಅದು ಕೂಡ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ತುಂಬ ರೆಸ್ಪಾನ್ಸಿಬಿಲಿಟೀಸ್ ಕಲಿತೆ, ತುಂಬ ಕ್ವಾಲಿಟೀಸ್ ಬಗ್ಗೆ ಕಲಿತೆ. ಇಡೀ ಫಿಲಮ್ ಒಂದು ಕರ್ಮ ಬಗ್ಗೆ ಇದೆ. ನಾವು ಹೇಗೆ ನಡ್ಕೊಳ್ತೇವೆ, ನಮ್ಮ ಮನಸ್ಥಿತಿ ಹೇಗಿರಬೇಕು, ಹೇಗಿರಬಹುದು, ಇದೆಲ್ಲ ಇನ್ವಾಲ್ವ್ ಆಗಿರುವಂತಹ ವಿಶಿಷ್ಟವಾದ ಸಿನಿಮಾ. ಆರ್ಟ್ ಮೂವಿ, ಯಾವುದೇ ಕಮರ್ಷಿಯಲ್ ಮೂವಿ ಅಲ್ಲ, ಸಾಂಗ್ಸ್ ಇಲ್ಲ, ಕಾಮಿಡಿ ಇಲ್ಲ. ಬಟ್ ಏನೋ ನಮ್ಮಲ್ಲಿ ನಮ್ಮ ಒಳಗೆ ಒಂದು ಬಡಿದೆಬ್ಬಿಸುವಂತಹ ಒಂದು ಫಿಲ್ಮ್ ಇದು. ಸೊ ಇದನ್ನು ಇನ್ನೂ ಹೆಚ್ಚು ಜನ ನೋಡಬೇಕು ಅಂತ ಆಸೆ ಪಡ್ತೇವೆ. ಸೊ ಎಲ್ಲರೂ ಕನ್ನಡ ಸಿನಿಮಾಗಳಿಗೆ, ಅದು ಬಿಗಿನರ್ಸ್ ಮಾಡುವಂತಹ ಸಿನಿಮಾಗೆ ಇನ್ನೂ ಹೆಚ್ಚಿನ ಸಪೋರ್ಟ್ ಕೊಡಿ. ನನ್ನ ಟೀಮ್ ನನ್ನ ಜೊತೆ ಇವತ್ತು ಸ್ಟ್ರೆಂತ್ ಆಗಿ ನಿಂತಿದೆ. ಸೊ ಇವರೇ ನನಗೆ ಒಂದು 10 ಹೌಸ್ಫುಲ್ ಶೋಸ್ ಕೊಟ್ಟಷ್ಟು ಖುಷಿ ಕೊಟ್ಟಿದ್ದಾರೆ. ಹಾಗೆ ನನ್ನ ಪೇರೆಂಟ್ಸಿಗೆ ಸಹ, ನನ್ನ ಅಪ್ಪ ಅಮ್ಮನಿಗೆ ಸಹ, ಮತ್ತು ಈ ಫಿಲ್ಮಿನ ಡೈರೆಕ್ಟರ್ ಮತ್ತು ನಮ್ಮ ಕೋ ಆ್ಯಕ್ಟರ್ ಆ್ಯಂಡ್ ಇಡೀ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಮತ್ತೊಮ್ಮೆ ಥ್ಯಾಂಕ್ ಯು ಎಲ್ಲರಿಗೆ ಸಹ. ಸಿನಿಮಾ ಪ್ರಿಯರಿಗೆ ನನ್ನದೊಂದು ವಿನಂತಿ, ಬನ್ನಿ ಆದಷ್ಟು ಬೇಗ ಚಿತ್ರಮಂದಿರಗಳಲ್ಲೇ ನಮ್ಮ ಈ ಒಂದು ವಿಶಿಷ್ಟವಾದ ಸಿನಿಮಾ ಸಾರಂಗಿಯನ್ನು ತಪ್ಪದೇ ನಿಮ್ಮ ಫ್ಯಾಮಿಲಿ ಜೊತೆ ನೋಡಿ. ಬೆಂಗಳೂರಲ್ಲಿ, ಹುಬ್ಳಿ, ದಾವಣಗೆರೆ, ಮೈಸೂರು, ಮಂಗಳೂರು ಎಲ್ಲ ಕಡೆ ರಿಲೀಸ್ ಆಗಿದೆ. ಆದಷ್ಟು ಬೇಗ ಬೇಗ ಬನ್ನಿ, ನಮಗೆ ಪ್ರೋತ್ಸಾಹ ಕೊಡಿ. ಧನ್ಯವಾದಗಳು. ನಾವೆಲ್ಲ ಈಗಷ್ಟೇ ಸಾರಂಗಿ ಚಿತ್ರವನ್ನು ನೋಡ್ಕೊಂಡು ಬಂದಿದ್ದೇವೆ. ನಾವು ಹೇಳೋ ಹಾಗೆ ತುಂಬ ಥರದ ಚಿತ್ರಗಳಿದೆ. ಕಮರ್ಷಿಯಲ್ ಚಿತ್ರ ಇರ್ಬೋದು, ಆ್ಯಕ್ಷನ್ ಚಿತ್ರ ಇರ್ಬೋದು, ಆದರೆ ಇದು ಕಲಾತ್ಮಕ ಚಿತ್ರ ವಿಶೇಷ. ಯಾಕೆಂದರೆ ಇದರಲ್ಲಿ ನಾವು ಕಥೆನ ತುಂಬ ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದರೆ ಒಂದು ಸೀನ್ ಬಿಟ್ಟೋದ್ರೆ ನಮಗೇನೋ ಕತೆ ಮರ್ತೋಯ್ತೋ ಅಥವಾ ಕತೆ ಏನು ಬಿಟ್ಟೋಯ್ತೋ ಅದು ಬರುತ್ತೆ. ಅದರಲ್ಲಿ ಮುಖ್ಯ ಅಂದರೆ ನಮಗೆ ಕಥೆಯಲ್ಲಿ ನಮಗೆ ಮುಖ್ಯವಾಗಿ ಅಂದರೆ ನಮ್ಗೆ ಏನು ಬೇಕು ಅಂದರೆ ಕಥೆಯಲ್ಲಿ ಒಳ್ಳೆ ರೈಟಿಂಗ್ ಬೇಕು. ರೈಟಿಂಗ್ ಇದ್ದ ಹಾಗೆ ನಮಗೆ ಅಲ್ಲಿರುವಂತಹ ಪಾತ್ರಗಳು ಬೇಕು.
ಪಾತ್ರಗಳಿದ್ದರೆ ಮಾತ್ರ ನಮಗೆ ಚೆನ್ನಾಗಿ ಅರ್ಥ ಆಗ್ತಾ ಹೋಗುತ್ತೆ. ಅದರಲ್ಲೂ ಮುಖ್ಯವಾಗಿ ರೈಟಿಂಗ್ ನಂಗೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ನಾವು ತುಂಬ ಕಾದಂಬರಿ ಓದುವಾಗ ಯಾವ ರೈಟಿಂಗ್ಸ್ ಬರ್ತದೆ ಅದೇ ರೀತಿಯಾಗಿ ರೈಟಿಂಗ್ಸ್ ನಾವು ಏನು ನೋಡ್ತೇವೆ ಅದಕ್ಕೆ ನಮಗೆ ಕರೆಕ್ಟಾಗಿ ಚಿತ್ರಗಳು ಬರ್ತಾ ಹೋದಾಗ ನಮಗೆ ಅದು ಪ್ರಿಂಟ್ ಹೊಡಿತಾ ಹೋಗ್ತದೆ. ಆ ರೀತಿಯಾಗಿ ಕಥೆ ಇತ್ತು. ಮತ್ತು ನಮ್ಮ ಹಿಂದೂ ಮೈಥಾಲಜಿಯಲ್ಲಿ ಬರುವ ಹಾಗೆ ನಮಗೆ ಹುಟ್ಟು ಸಾವು ಹೇಗಿರ್ತದೆ ಅಂದರೆ ಅದು ಮತ್ತೆ ಮತ್ತೆ ಬೆನ್ನಿಗೆ ಇರ್ತದೆ ಅನ್ನೋದೇ ಸತ್ಯ. ಆದರೆ ಅದನ್ನು ಯಾವ ರೀತಿಯಲ್ಲಿ ತೋರಿಸ್ಬೋದು, ನಾವು ಹುಟ್ಟು ಸಾವಿನ ಚಕ್ರದಿಂದ ಯಾವ ರೀತಿ ಹೊರಗೆ ಬರ್ಬೋದು ಅಂದರೆ ನಮಗಿರುವ ಏನು ಅರಿಸ್ಟಾಟ್ ವರ್ಗಗಳು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇದಿಷ್ಟೇ ಇರೋದು. ಅದನ್ನು ಯಾವ ರೀತಿಯಲ್ಲಿ ತೋರಿಸ್ಬೋದು, ಮನುಷ್ಯನಿಗಿರುವಂತಹ ಆ ಎಲ್ಲದನ್ನು ಬಿಟ್ಟರೆ ಮಾತ್ರ ನಮಗೆ ಈ ಸೈಕಲಿಂದ ಹೊರಗೆ ಹೋಗ್ಬೋದು. ಅದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಈ ಕಥೆಯಲ್ಲಿ. 3 ಥರದಲ್ಲಿ ಮತ್ತೆ ಅವನು ಎದ್ದು ಬಂದರು, ಅದರಿಂದ ಹೊರಗೆ ಹೋಗಬೇಕಾದ್ರೆ ಅವನಿಗೇನಿತ್ತು, ಅವನು ಸತ್ತೇ ಇರಬೇಕು. ಅವನು ಅಷ್ಟನ್ನು ದಾಟಿದರೆ ಮಾತ್ರ ಅವನಿಗೆ ಮತ್ತೆ ಅಲ್ಲಿ ಅವನೇನು ಇದ್ದ ಅಲ್ಲಿಗೆ ಹೋಗ್ತಾನೆ ಅನ್ನುವಂಥದ್ದು. ಆ ಸಾರಂಗಿ ಚಿತ್ರದಲ್ಲಿ ಎಷ್ಟು ಕಥೆಯನ್ನು ಹೆಣೆದಿದ್ದಾರೆ ಅಂತಂದರೆ ಅವನಲ್ಲಿಂದ ಹೊರಗೆ ಹೋಗಬೇಕಿದ್ರೆ ಏನಾಗಬೇಕಿತ್ತು ಅನ್ನೋದನ್ನು ಕೂಡ ತಂದು ಕೊನೆಯಲ್ಲಿ ಅವನು ಅಲ್ಲೇ ಉಳಿತಾನೆ. ಯಾಕೆ ನಾವು ಈಗ ಯಾಕೆ ಈ ಭೂಮಿಯಲ್ಲೇ ಇದ್ದೇವೆ, ಯಾಕೆ ನಮಗೆ ಮುಕ್ತಿ ಸಿಕ್ಕಿಲ್ಲ ಅನ್ನೋದಕ್ಕೂ ಕೂಡ ಅಲ್ಲೇ ನಾವು ತಗೊಳ್ಬೋದು. ಅಂತಹ ಕಲಾತ್ಮಕ ಚಿತ್ರ ತುಂಬ ಇಷ್ಟ ಆಯಿತು. ತುಂಬ ತಲೆಗೆ ಕೆಲಸವನ್ನು ಕೊಡುತ್ತೆ. ಒಂದೇ ಸಲ ನೋಡಿದಾಗ ಅರ್ಥ ಆಗಲ್ಲ, ಅರ್ಥ ಆಗದಿದ್ದಾಗ ಇನ್ನೊಂದು ಸಲ ನೋಡಬೇಕು. ಅದಕ್ಕಾದ್ರೆ ನಾವು ಇನ್ನೊಂದು ಸಲ ನೋಡೋಣ. ಸಾರಂಗಿ ಚಿತ್ರ ಎಲ್ಲೆಲ್ಲಿ ಬಿಡುಗಡೆ ಆಗ್ತದೆ ನಾನು ಇನ್ನೊಂದು ಸಲ ಬಂದು ನೋಡ್ತೇನೆ. ನೀವೆಲ್ಲರೂ ಕೂಡ ಬಂದು ನೋಡಿ. ಒಳ್ಳೆಯದಾಗಲಿ ಸಾರಂಗಿ ಚಿತ್ರಕ್ಕೆ. ಆಲ್ ದಿ ಬೆಸ್ಟ್. ಇದಿಷ್ಟು ಈ ಹೊತ್ತಿನ ಮಾಹಿತಿ. ಚಿತ್ರರಂಗದ ಇನ್ನಷ್ಟು ಮಾಹಿತಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.